ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ಕೊಳ್ತೀನಿ. ನನ್ನ ಚಾನಲ್ SK ಹರಿಸಮುದ್ರ. ಯಾರೆಲ್ಲ ನನ್ನ ಚಾನಲಿಗೆ ಹೊಸ್ದಾಗಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ನಾನಿವತ್ತು ಹೊಸೂರು ರೋಡು ಹೋಗ್ತಾಯಿದ್ದೀನಿ. ನಲ್ಲಿ ಅವಲನಾಥ ಅಂತ ಒಂದು ಗ್ರಾಮದಲ್ಲಿ ಒಂದು ಅದ್ಭುತವಾದ ದೇವಸ್ಥಾನವಿದೆ. ಒಂದು ಚಿಲುಮೆ ಇದೆ. ಅಲ್ಲಿ ನೀರು ಉದ್ಭವವಾಗುವ, ಗಂಗೆ ಉದ್ಭವವಾಗುವುದು. ಕಾಶಿ ವಿಶ್ವನಾಥ ದೇವಸ್ಥಾನ. ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ನಿಮಗೆ ಹೊಸೂರು ರೋಡಲ್ಲಿ ಯಾವ್ಯಾವ ಮಾಲ್ ಇದೆ, ಯಾವ್ಯಾವ ಪೆಟ್ರೋಲ್ ಬಂಕ್ ಇದೆ, ಯಾವ ಫ್ಯಾಕ್ಟ್ರಿ ಇದೆ, ನಿಮಗೆಲ್ಲ ರೋಡಲ್ಲಿ ಹೋಗ್ತಾ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ, ನಾನು ಟಿಫನ್ ಮಾಡಿರಲಿಲ್ಲ ಬೆಳಿಗ್ಗೆ, ಹಾಗಾಗಿ ಟಿಫನ್ ಮಾಡ್ತಾಯಿದ್ದೀನಿ ಈ ಹೋಟ್ಲಲ್ಲಿ. ನೋಡಿ, ಹಾಗೇ ಒಂದು ರೌಂಡು ಸುತ್ತ ತೆಗಿತಾಯಿದ್ದೀನಿ ನೋಡಿ ಇಲ್ಲಿ. ಇದೆಲ್ಲ ನೋಡ್ಕೊಂಡು ನಾವೀಗ ಮುಂದೆ ಹೊರಡ್ಬೇಕು. ನಾವೀಗ ಹೊಸೂರಿಗೆ ಹೋಗಿ ಹೊಸೂರಿಂದ ಮುಂದೆ ಹೋಗ್ಬೇಕು. ಅಲ್ಲಿಂದ ಒಂದು 33 ಕಿಲೋಮೀಟ್ರ್ 21 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಇದು ಅತ್ತಿಬೇಲೆ ರೋಡು. ನಾವು ಇದು ಹಾಕ್ಕೊಂಡು ರೂಟ್ ಮ್ಯಾಪ್ ಹೋದು ಏನು ಮಾಡ್ತು, ಅತ್ತಿಬೇಲೆಗೆ ಕೆಳಗಡೆ ಗ್ರೌಂಡಲ್ಲಿ ತೋರಿಸ್ತು, ಮೇಲ್ಗಡೆ ಫ್ಲವರಲ್ಲಿ ತೋರಿಸಲಿಲ್ಲ. ಹಾಗಾಗಿ ಮತ್ತೆ ರಿಟರ್ನ್ ನಾವು ಯೂ ಟರ್ನ್ ಮಾಡ್ಕೊಂಡು ಸ್ಟ್ರೈಟು ಹೊಸೂರು ರೋಡಾಗಿ ಹೊರಟು ನೋಡಿ. ತೋರಿಸ್ತಾಯಿದ್ದೀನಿ ನೋಡಿ, ಎಂತೆಂಥ ಫ್ಯಾಕ್ಟ್ರಿಗಳಿದ್ದಾವೆ, ಮಾಲ್ ಇದ್ದಾವೆ, ಎಲ್ಲ ತೋರಿಸ್ತಾಯಿದ್ದೀನಿ ನೋಡಿ ನಿಮಗೆ. ಹಾಗೇ ನೋಡ್ಕೊತಾ ಇರಿ. ತುಂಬ ಚೆನ್ನಾಗಿದೆ. ಒಳ್ಳೆ ಹಸಿರಿನ ವಾತಾವರಣ ಥರ ಕಾಣುತ್ತೆ ಹೊಸೂರು ರೋಡಿಗೆ ಹೋಗ್ತಾಯಿದ್ರೆ. ಹೊಸೂರಿಂದ ಮುಂದೆ ನಾವು ತಮಿಳ್ನಾಡು ರೋಡಲ್ಲಿ ಹೋದರೆ ನಮಗೆ ನಾವು ಕರ್ನಾಟಕದಲ್ಲೇ ಹೋಗ್ತಾಯಿದ್ದೀವಿ ಅಂತ ಅನಿಸುತ್ತೆ ನೋಡಿ. ಇದೆಲ್ಲ ಫ್ಯಾಕ್ಟ್ರಿ, ಯಾವುದೋ ಫ್ಯಾಕ್ಟ್ರಿ ಇದೆ. ನಿಮಗೆಲ್ಲ ತೋರಿಸ್ತೀನಿ ನೋಡಿ. ಫ್ಯಾಕ್ಟ್ರಿ ಸಿಕ್ಕಾಪಟ್ಟ ಫ್ಯಾಕ್ಟ್ರಿ ಇದ್ದಾವೆ. ಹೊಸೂರು ನಿಯರೆಸ್ಟ್ ತುಂಬ ಫ್ಯಾಕ್ಟ್ರಿ ಇದ್ದಾವೆ. ನಮ್ಮ ಬೆಂಗಳೂರಿಗೂ ಅಲ್ಲಿಗೂ ನಿಯರೆಸ್ಟಿಗೆ ತುಂಬ ಫ್ಯಾಕ್ಟ್ರಿಗಳಿದ್ದಾವೆ. ಗ್ರಾನೈಟ್ ಫ್ಯಾಕ್ಟ್ರಿಗಳಿದ್ದಾವೆ. ಮತ್ತು ಈ ಒಂದು ಏನೋ ನಮಗೆ ಗೊತ್ತಾಗಲ್ಲ, ಯಾವ್ಯಾವ ಅಂತ ಗೊತ್ತಿಲ್ಲ ನೋಡಿ. ರಿಲಯನ್ಸ್ ಇದೆ ನೋಡಿ ಇಲ್ಲಿ. ರಿಲಯನ್ಸ್ ಪೆಟ್ರೋಲ್ ಬಂಕು ನೋಡಿ ಇದು. ನೋಡಿ ಹೇಗೆ ತೋರಿಸ್ಕೊತ ಹೋಗ್ತೀನಿ. ತುಂಬ ಫ್ಯಾಕ್ಟ್ರಿಗಳಿದ್ದಾವೆ, ತುಂಬ ಇದ್ದಾವೆ. ನಿಮಗೆಲ್ಲ ತೋರಿಸ್ತಾಯಿದ್ದೀನಿ ನೋಡಿ. ನಿಮ್ಮನ್ನ ಆ ಥರನೇ ತೋರಿಸ್ಕೊಂಡು ಹೋಗ್ತೀನಿ. ತುಂಬ ಚೆನ್ನಾಗಿದೆ. ರೋಡ್ ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆಯ ಡಿವೈಡ್ ಎಲ್ಲ ಚೆನ್ನಾಗಿ ಸಖತ್ತಾಗಿ ಮಾಡಿದ್ದಾರೆ ರೋಡ್ಗಳ್ನ. ಹೊಸೂರು ರೋಡು ತುಂಬ ಚೆನ್ನಾಗಿದೆ ನೋಡಿ. HP ಪೆಟ್ರೋಲ್ ಬಂಕು. ಹಾಗೆ ಒಂದು ಬೆಟ್ಟ ಕಾಣ್ತಾಯಿದೆ ನೋಡಿ, ಅದ್ಭುತವಾಗಿದೆ ಬೆಟ್ಟ ಅದು. ನಾವು ಹೋಗ್ತಾಯಿದ್ದೀನಿ. ಬೆಟ್ಟ ಅದು ಡೌನಲ್ಲಿ ಬರುತ್ತೆ. ಮುಂದೆ ಹೋದರೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ನೋಡ್ಬೋದು. ಸಖತ್ತಾಗಿದೆ ಮಾತ್ರವ. ಇದೆಲ್ಲ ನಿಮಗೆ ತೋರಿಸ್ಕೊಂತ ಹಾಗೆ ನಿಮ್ಮನ್ನೆಲ್ಲ ಕರ್ಕೊಂತ ಹೋಗ್ತೀನಿ ನೋಡಿ. ಒಂಥರ ನಮಗೆ ಇದು ನೋಡ್ತಾಯಿದ್ರೆ ಒಂಥರ ನಮಗೆ ಖುಷಿಯಾಗುತ್ತೆ. ಈ ರೋಡಲ್ಲಿ ಹೋಗ್ತಾ ನಮಗೆ ತುಂಬ ಚೆನ್ನಾಗಿದೆ. ಒಂಥರ ವಾತಾವರಣ ಬೇರೆ ಕೂಲ್ ವಾತಾವರಣ ಇತ್ತು, ಬಿಸಿಲಿನ ವಾತಾವರಣ ಇಲ್ಲ. ನಮ್ಮ ಕರ್ನಾಟಕ ನೀರೆಷ್ಟು ನೋಡೋ ಇದು. ಸ್ವಲ್ಪ ಒಂದು 150 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಲೆಕ್ಕಾಚಾರಕ್ಕೆ ನಮ್ಮ ಕರ್ನಾಟಕಕ್ಕೆ ಒಂದು ಸ್ವಲ್ಪ ಕೂಲ್ ವಾತಾವರಣ ಇದು ನೋಡಿ. ಇಲ್ಲಿಂದ ನಾವು ಅವಲನಾಥ ಒಂದು ಹಳ್ಳಿಗೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು. ಅಲ್ಲಿ ಹೋಗೋಣ ಅಂತ ಹೋಗಿದ್ದು ನಾವು. ಹೋಗ್ಬಿಟ್ಟು ನಾವು ಇಲ್ಲಿಗೆ ಜಾಸ್ತಿ ವಿಡಿಯೋ ಇತ್ತು. ಇಲ್ಲಿಗೆ ನಾನು ಕಟ್ ಮಾಡ್ತೀನಿ. ಸ್ವಲ್ಪ ದೂರ ಹೋದರೆ ಮುಂದೆ ಒಂದು ಅದು ಆರ್ಚ್ ಸಿಗುತ್ತೆ ನೋಡಿ, ಟೆಂಪಲ್ಲು. ಈ ಟೆಂಪಲಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಾವು ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೇಕು. ಹಾಗಾಗಿ ನಿಮಗೆ ಇದನ್ನೆಲ್ಲ ತೋರಿಸ್ತೀವಿ. ಆ ಟೆಂಪಲ್ಲು ಅಲ್ಲಿವರೆಗೂ ಹೋಗಿದ್ದೀವಿ. ನೆಕ್ಸ್ಟು ಆ ಟೆಂಪಲ್ ನಾನು ಹಿಡಿತೀನಿ. ನೆಕ್ಸ್ಟು ವೀಡಿಯೋದಲ್ಲಿ ನಿಮ್ಗೆ ಹಾಕ್ತೀನಿ ನೋಡಿ. ಹಳ್ಳಿಯೆಲ್ಲ ತುಂಬ ಹಸಿರಿನ ವಾತಾವರಣ. ಆ ಕಡೆ ಈ ಕಡೆ ನೋಡ್ತಾಯಿದ್ರೆ ಏನೋ ಒಂಥರ ವಾತಾವರಣ ಕೂಲಾಗಿ ಹಸಿರಿನ ವಾತಾವರಣ. ನಮ್ಮ ಕರ್ನಾಟಕದಲ್ಲೇ ಇದೆ ಈ ಥರ ವಾತಾವರಣ ಅನ್ನಿಸ್ತಿದೆ ನಮಗೆ. ತಮಿಳ್ನಾಡಲ್ಲಿ ಬಂದಿರೋದು, ಆದರೆ ವಾತಾವರಣ ನೋಡಿದರೆ ಹತ್ತಿರನೇ ಕಾಣುತ್ತೆ. ನಮ್ಮ ಕರ್ನಾಟಕದ ವಾತಾವರಣ ಕಂಡಂಗೆ ಕಾಣುತ್ತೆ ಇಲ್ಲಿ. ಇದೆಲ್ಲ ನೋಡ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ. ಮುಂದೆ ಹೋದರೆ ಒಂದು ಆರ್ಚ್ ಸಿಗುತ್ತೆ. ಆ ಆರ್ಚಿಗೆ ನಾನು ಸ್ಟಾಪ್ ಮಾಡಿದ್ದೀನಿ. ನೆಕ್ಸ್ಟ್ ನಾವು ಹೋದರೆ ಒಂದು ಬೆಟ್ಟ, ಅಲ್ಲಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಯಾವ ಥರ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಇವಾಗ ಏನಪ್ಪ ಅಂದ್ರೆ ನಾವು ನೋಡಿ, ಅಲ್ಲಿ ಆ ಬಂಡೆ ಮೇಲೆ ಒಂದು ಕುದುರೆ ಆಕಾರದಲ್ಲಿ ವಿಗ್ರಹಗಳಿದ್ದಾವೆ. ಎಲ್ಲ ತೋರಿಸ್ಕೊಂತ ನಿಮಗೆ ಹೋಗ್ತೀನಿ ನೋಡಿ. ಇಲ್ಲಿ ನಮಗೆ ಸ್ಟಾಪ್ ಆಗುತ್ತೆ. ಇದು ಹೊಸೂರು ರೋಡಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ. ಆ ಪೆಟ್ರೋಲ್ ಬಂಕಲ್ಲಿ ಈ ಥರ ಒಂದು ಹಸಿನ ಮತ್ತು ಕರು ಗೊಂಬೆ ಎರಡೂ ಕಡಿದು ಆ ಪೆಟ್ರೋಲ್ ಬಂಕಲ್ಲಿ ನಿಲ್ಲಿಸಿದ್ದಾರೆ ನೋಡಿ. ಅಲ್ಲೇ ಒಂದು ಪೆಟ್ರೋಲ್ ಬಂಕ್ ಹತ್ರ ಒಂದು ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ವಿಗ್ರಹ ಒಂದು ನೋಡೋಕ್ಕಾಗಲ್ಲ ಅಂಥ ಭಯಂಕರವಾದ ವಿಗ್ರಹ. ಆ ಕಡೆ ಈ ಕಡೆ ಕುದುರೆ ಇದೆ, ಕುದುರೆ ಮೇಲೆ ಸೈನಿಕರು ಕೂತ್ಕೊಂಡು ಥರ ಇದೆ.
ಆ ಕುದುರೆ ಪಕ್ಕದಲ್ಲಿ ಒಂದು ನಾಯಿ ಇದೆ. ಅದರ ಪಕ್ಕ ಇನ್ನೊಂದು ನಾಯಿ ಇದೆ. ಆ ಕುದುರೆ ಪಕ್ಕ ಎರಡು ಕಡೆನೂ ಇದೆ. ಸೆಂಟ್ರಲ್ಲಿ ಅದ್ಭುತವಾದ ಒಂದು ದೇವರು, ಅದು ಯಾವ ದೇವರು ಅಂತ ನಮಗೆ ಗೊತ್ತಿಲ್ಲ, ಆದರೆ ತುಂಬ ಚೆನ್ನಾಗಿದೆ ಅದು ಒಂದು ದೇವಸ್ಥಾನ. ಬನ್ನಿ ನಿಮಗೆಲ್ಲ ಜೂಮ್ ಮಾಡಿ ತೋರಿಸ್ತೀನಿ ಇದು ಹೆಂಗೆ ಏನು ಅಂತೇಳಿ. ನಿಮಗೆ ತುಂಬ ಚೆನ್ನಾಗಿದೆ. ಹೊಸೂರಿಗೆ ಬರ್ತಾ ಆ ರೈಟ್ ಸೈಡಲ್ಲಿ ತುಂಬ ಚೆನ್ನಾಗಿದೆ ಈ ಒಂದು ವಿಗ್ರಹ. ಹಾಗಾಗಿ ನಾವು ಹೋಗ್ತಾ ಇರುವಾಗ ವೀಡಿಯೋ ಮಾಡಿದೆ ಇದನ್ನು ನಾವು. ತುಂಬ ಚೆನ್ನಾಗಿದೆ ಮಾತ್ರ ಇದು ವಿಗ್ರಹ. ಒಂದು ಸ್ಟೀಲ್ ಕತ್ತಿ ಕೂಡ ಇದೆ, ಅದನ್ನು ಹಿಡ್ಕೊಂಡಿರೋದು ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ ಭಯಂಕರವಾಗಿ ಕಾಣುತ್ತಿದ್ದು. ಈ ಒಂದು ದೇವರು ಯಾವುದು ಅಂತ ನಮಗೆ ಗೊತ್ತಿಲ್ಲ, ಆದ್ರೂ ಇದನ್ನು ವೀಡಿಯೋ ಮಾಡಿ ನಿಮಗೆ ತೋರಿಸ್ಬೇಕಲ್ಲ ಅಂತ ನಾನು ವೀಡಿಯೋ ಮಾಡಿದ್ದೀನಿ. ನೋಡಿ, ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ನನ್ನ ಚಾನಲ್ SK ಹರಿಸಮುದ್ರ ಅಂಥೇಳಿ ನಮಗೆ ಸಪೋರ್ಟ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹಲವಾರು ದೇವರುಗಳನ್ನು ನಾನು ಒತ್ತು ತರುತ್ತೇನೆ. ನಮಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಚಾನಲ್ SK ಹರಿಸಮುದ್ರ ನಮಗೆ ಸಹಕರಿಸಿ. ಎಲ್ಲರಿಗೂ ವಂದನೆಗಳು. ನೋಡಿ, ಈ ಅದ್ಭುತವಾದ ದೇವರನ್ನು ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ. ನಿಮಗೆ ನನ್ನ ಒಂದು ಚಾನಲಲ್ಲಿ ಬರೀ ದೇವರ ಒಂದು ವಿಗ್ರಹ, ಹಾಗೆ ದೇವರ ದೇವಸ್ಥಾನ ಇವೆಲ್ಲ ನಿಮಗೆ ತೋರಿಸ್ತಾ ಇರ್ತೀನಿ. ಕೆಲವೊಂದೊಂದು ಮಾತ್ರ ನಾನು ನಿಮಗೆ ನೀರಿನ ಜಲಪಾತ ಜಾಗ. ಇಲ್ಲಿಗೆ ನನ್ನ ವಿಡಿಯೋ ಮುಗುತ್ತೆ. ಎಲ್ಲರಿಗೂ ನಮಸ್ಕಾರ.